ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಭಾಗ 2ರ ಭಿನ್ನರಾಶಿಗಳು ಪಾಠದ ತುಂಬ ಇಂಪಾರ್ಟೆಂಟ್ ಆದಂತಹ ಬ್ರಹ್ಮಗುಪ್ತನ ವಿಧಾನದಿಂದ ಭಿನ್ನರಾಶಿಗಳನ್ನು ಹೇಗೆ ಕೂಡಿಸೋದು ಅಂತಹ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಸೊ ನೀವು ಈ ಹೆಸರು ಕೇಳಿದ ತಕ್ಷಣವೇ ಇದರಲ್ಲಿ ಏನೋ ಡಿಫ್ರೆಂಟ್ ಇದೆ ಅಂತ ಅಂದ್ಕೋಬೇಡಿ. ಹೆಸರು ಚೆನ್ನಾಗಿದೆ, ಅಂದರೆ ಬ್ರಹ್ಮಗುಪ್ತನ ವಿಧಾನ ಅಂತ. ಸೊ ಇದರಲ್ಲಿ ಅಂತಹ ಬೇರೆ ವ್ಯತ್ಯಾಸ ಏನೂ ಇಲ್ಲ. ಸೊ ನಾವು ಹಿಂದೆ ಮಾಡಿದ್ದೀವಲ್ಲ, ಲಸ ಕಂಡುಹಿಡಿದು ಆಮೇಲೆ ಛೇದಗಳನ್ನು ಸಮ ಮಾಡಿದ್ದೀವಿ, ಅದೇ ರೀತಿ ಇದೆ. ಇಲ್ಲಿ ನೋಡಿ, ಎಲ್ಲ ಭಿನ್ನರಾಶಿಗಳಿಗೆ ಭಿನ್ನಾಂಶ ಭಾಗ, ಭಿನ್ನಾಂಶ ಅಂದರೆ ಛೇದ, ಆ ಭಾಗವು ಒಂದೇ ಆಗಿರುವಂತೆ, ಅಂದರೆ ಛೇದ ಒಂದೇ ಆಗಿರುವಂತೆ ನಾವು ಛೇದಗಳ ಗುಣಲಬ್ಧ ಅಥವಾ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅವುಗಳನ್ನು ಕಂಡುಹಿಡಿದು ನಂತರ ಛೇದವನ್ನು ಸಮ ಮಾಡ್ಕೊಳ್ತೀವಿ. ನಂತರ ಒಂದೇ ಭಿನ್ನಾಂಶ ಭಾಗಗಳಿರುವ ಭಿನ್ನರಾಶಿಗಳನ್ನು ಕೂಡಿ, ಅಂದರೆ ನಾವು ಆ ಛೇದ ಸಮ ಆದಮೇಲೆ ಆ ಛೇದ ಒಂದೇ ಇಟ್ಕೊಳ್ತೀವಿ. ಅಂದರೆ ಇಲ್ಲಿ ನೋಡಿ, ಅದೇ ಛೇದವನ್ನು ಇಟ್ಟುಕೊಳ್ಳುವ ಮೂಲಕ ಛೇದ ಸಮ ಆದಮೇಲೆ ಅದನ್ನು ಹಾಗೆ ಇಟ್ಕೊಳ್ತೀವಿ, ನಂತರ ಅಂಶಗಳನ್ನು ಕೂಡಿಸ್ತೀವಿ. ಇದರಲ್ಲಿ ಡಿಫ್ರೆಂಟ್ ಏನೂ ಇಲ್ಲ, ಹೆಸರು ಮಾತ್ರ ಚೆನ್ನಾಗಿದೆ. ನಂತರ ಅಷ್ಟು ಕೂಡಿಸಿ ಇಟ್ಟಾದಮೇಲೆ ಅಗತ್ಯವಿದ್ದರೆ ಫಲಿತಾಂಶವನ್ನು ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸಿ. ಸಂಕ್ಷಿಪ್ತ ಅಂದರೆ ಸಾಮಾನ್ಯ ರೂಪ ಅಥವಾ ಕನಿಷ್ಠ ರೂಪ. ಇನ್ನು ನಮ್ಮ ಗಣಿತ ಭಾಷೆಯಲ್ಲಿ ನಾವೇನು ಹೇಳ್ತೀವಿ, ಕಡ್ತ ಹೊಡೆಯೋದು ಅಂತ. ಸೊ ಆ ರೀತಿ ಕಡ್ತ ಹೊಡೆದು ಅಥವಾ ಕನಿಷ್ಠ ರೂಪಕ್ಕೆ ಇಟ್ಟರೆ ಆಯಿತು. ನಮ್ಮ ಬ್ರಹ್ಮಗುಪ್ತನ ವಿಧಾನದಿಂದ ಹೇಗೆ ಭಿನ್ನರಾಶಿಗಳನ್ನು ಕೂಡೋದು, ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಡಿಫ್ರೆಂಟ್ ಏನೂ ಇಲ್ಲ. ಸೊ ತಡ ಮಾಡದೆ ಲೆಕ್ಕಗಳನ್ನು ಸ್ಟಾರ್ಟ್ ಮಾಡೋಣ. ಲೆಕ್ಕಾಚಾರ ಮಾಡಿ. ಮೊದಲನೇದು, ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿ ಮುಂದಿನ ಭಿನ್ನರಾಶಿಗಳನ್ನು ಕೂಡಿ. ಇಲ್ಲಿ ಮೊದಲನೇದು A 2/7, 5/7, 6/7 ಇದೆ. ಏನಪ್ಪ ಇಲ್ಲಿ 3 ಅಂಕೆಗಳು, 3 ಭಿನ್ನರಾಶಿಗಳನ್ನು ಕೂಡಿಸಬೇಕು ಅಂದ್ಕೋಬೇಡಿ, ಅಂಥ ದೊಡ್ಡದೇನೂ ಇಲ್ಲ. ನೀವು 2 ಮಾಡ್ತೀರಿ ಅಂದರೆ 3 ಏನು ದೊಡ್ಡದಲ್ಲ. ಸೊ ಒಂದು ನಾವಿಲ್ಲಿ ಗಮನಿಸಬೇಕು, ಇಲ್ಲಿ ಛೇದಗಳನ್ನು ನೋಡಿ. ಈ 1ನೇ ಲೆಕ್ಕದಲ್ಲಿ ಅಷ್ಟೂ ಛೇದಗಳು 7, ಅಂದರೆ ಛೇದ ಸಮನಾಗಿದೆ. ಹಾಗಾಗಿ ಲೆಕ್ಕ ಮಾಡೋದು ಈಸಿ. ಇಲ್ಲಿ ನಮಗೆ ಲಸ ಆದ ಅಗತ್ಯ ಇಲ್ಲ. ಯಾಕೆ ಹೇಳಿ? ಯಾಕಂದರೆ ನಮಗೆ ಇಲ್ಲಿ ಬೇರೆ ಬೇರೆ ಛೇದಗಳಿಲ್ಲ, ಛೇದ ಒಂದೇ ಇದೆ 7. ಹಾಗಾಗಿ ಛೇದ 7ನ್ನು ಹಾಗೆ ಇಟ್ಕೊಳ್ಳಿ. ನಂತರ ಈಗ 2, 5, 6, 2 + 5 + 6 ಇವುಗಳನ್ನು ಕೂಡಿಸ್ಕೊಳ್ಳಿ. ಸೊ 2 + 5 + 6 ಎಷ್ಟಾಗತ್ತೆ? 13/7 ಆಗುತ್ತೆ. ನೆಕ್ಸ್ಟ್ ಒನ್ B 3/4 + 1/3. ಇಲ್ಲಿ 4 ಮತ್ತು 3 ಇದೆ ಛೇದ, 4 ಮತ್ತು 3. ಈಗ ನಾವೇನು ಮಾಡ್ತೀವಿ, ಈ 4 ಮತ್ತು ಛೇದ ಬೇರೆ ಬೇರೆ ಇರೋದ್ರಿಂದ ಲಸವನ್ನು ತೆಗಿತೀವಿ. ಸೊ ನಾವಿಲ್ಲಿ ಬೇರೆ ಬೇರೆ ಇರೋದ್ರಿಂದ ಇಲ್ಲಿ ಗುಣಲಬ್ಧನೂ ತಗೋಬೋದು, ಛೇದಗಳ ಗುಣಲಬ್ಧ. ಸೊ 2 2 4, 2ರ ಮಗ್ಗಿಲಿ 3 ಇಲ್ಲ, ಅದನ್ನು ಹಾಗೆ ಇಡಿ. 2 1 2, ಸೊ 2ರ ಮಗ್ಗಿಲಿ 3 ಇಲ್ಲ, ಅದನ್ನು ಸಹ ಹಾಗೆ ಇಡಿ. ಸೊ 3 1 3. ಹಾಗಾದರೆ ಇಲ್ಲಿ ಬಂದಂತಹ 3 ಸಂಖ್ಯೆಗಳನ್ನು ಗುಣಿಸಿ. 2 2 4, 4 3 12. ಹಾಗಾದರೆ ನಮಗೆ ಲಸ ಎಷ್ಟು ಬಂತು? 12. ಈಗ ಈ ಪ್ರಶ್ನೆಗೆ ಬನ್ನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀಟಾಗಿ ನೋಡ್ತಾ ಬನ್ನಿ. ಇಲ್ಲಿ ಮೊದಲ ಭಿನ್ನರಾಶಿ ತಗೊಳ್ಳಿ. ಎಷ್ಟಿದೆ? 3/4 ಇದೆ. 3/4 ಇಲ್ಲಿ ಛೇದ 4 ಇರೋದ್ರಿಂದ ನಾವು ಎಷ್ಟರಿಂದ ಗುಣಿಸಿದರೆ ಛೇದ 12 ಬರುತ್ತೆ? ಎಸ್, 3. ನೀವು ತುಂಬ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಆಲ್ರೆಡಿ 4 ಇದೆ, ಈ 4 ಇಲ್ಲೆಷ್ಟಿದೆ? 3. ಆ 3ರಿಂದ ಗುಣಿಸಿ, ಅಂಶಕ್ಕೂ ಛೇದಕ್ಕೂ 3ರಿಂದ ಗುಣಿಸಿ. ನಂತರ ಇದು ಪ್ಲಸ್, ಇಲ್ಲಿ ಸ್ವಲ್ಪ ಇದು ಆಗಿದೆ, ಇದು ಪ್ಲಸ್ಸು. ನೆಕ್ಸ್ಟ್ 1/3. ಇಲ್ಲಿ ಛೇದ 3 ಇರೋದ್ರಿಂದ
ನಾವು ಎಷ್ಟರಿಂದ ಗುಣಿಸ್ಬೇಕು? ಅಂಶಕ್ಕೂ ಛೇದಕ್ಕೂ 4ರಿಂದ ಗುಣಿಸ್ಬೇಕು. ಈಗ ಇಲ್ಲಿ ಗುಣಿಸು ಇರೋದ್ರಿಂದ ಅಂಶಗಳನ್ನು ಗುಣಿಸಿ 3 ಮೂರಲೆ 9, 4 ಮೂರಲೆ 12 ಪ್ಲಸ್ ಚಿಹ್ನೆ ಯಾವುದಿದೆ ಅದನ್ನು ದಯವಿಟ್ಟು ನೀಟಾಗಿ ನೋಡಿ. ನಂತರ 1 4 4, 3 4 12. ಈಗ ಛೇದ ಸಮ ಆಯಿತು. ಛೇದ ಅದೇ ಬರ್ಕೊಳ್ಳಿ, ಅಂದರೆ ಒಂದೇ ಬರ್ಕೋಬೇಕು ನೀವು. ಮತ್ತೆ ಇಲ್ಲಿ ಪ್ಲಸ್ ಇದೆ, ನಾವು ಕೂಡಿಸ್ತಿದ್ದೀವಿ, 12 12 24 ಅಂತ ಬರ್ಕೋಬೇಡಿ. ಛೇದ ಸಮ ಮಾಡಿದ್ದೀವಿ, ಹಾಗಾಗಿ ಛೇದ 12 ಒಂದು ಮಾತ್ರ ಬರೀರಿ. ನೆಕ್ಸ್ಟು ಈಗ 9 + 4 13. ಸೊ ಇಲ್ಲಿಗೆ ಈ ಲೆಕ್ಕ ಮುಗೀತು. ಸಿ ನೋಡಿ, 2/3 + 5/6. ಇಲ್ಲಿ ಗಮನಿಸಿ, ಇಲ್ಲಿ 3 ಇದೆ, ಇಲ್ಲಿ 6 ಇದೆ. ಅಂದರೆ ಇಲ್ಲಿ ಛೇದಗಳು ಬೇರೆ ಬೇರೆ ಇದೆ, ಆದರೆ ಇವೆರಡೂ ಸಂಖ್ಯೆಗಳು 3ರ ಮಗ್ಗಿಯಲ್ಲಿ ಮಾತ್ರ ಬರುತ್ತೆ. ನಿಮಗೆ ಲಸ ತೆಗೆದ್ರೆ ಗೊತ್ತಾಗತ್ತೆ. ಸೊ ಲಸ ತೆಗೆಯೋಣ. ಈಗ 3 1 3, 3 2 6, 2 1 2 1 2. ಸೊ 3 × 2 6, ಅಂದರೆ ಲಸ ಎಷ್ಟಾಯಿತು? 6. ಸೊ ಈಗ ಲಸ ಕಂಡು ಹಿಡಿದಾಯಿತು. ನೆಕ್ಸ್ಟು 2/3 ಇದೆ, 2/3 ಬರ್ಕೊಳ್ಳಿ. ಗುಣಿಸು, ಇಲ್ಲಿ ಛೇದ 3 ಇರೋದ್ರಿಂದ ನಾವು 2ರಿಂದ ಗುಣಿಸಿದರೆ ನಮಗೆ ಇಲ್ಲಿ ಅಂಶಕ್ಕೂ ಛೇದಕ್ಕೂ 2ರಿಂದ ಗುಣಿಸ್ಬೇಕು. ಇಲ್ಲಿ ನೋಡಿ, 3 2 6 ಆಗುತ್ತೆ, ಛೇದ 6 ಆಗಬೇಕು ಅಲ್ವಾ? ಹೀಗೆ ಬರ್ಕೊಳ್ಳೋಣ. ಸೊ 2/3 ಗುಣಿಸು ಅಂಶಕ್ಕೂ ಛೇದಕ್ಕೂ 2ರಿಂದ ಗುಣಿಸೋಣ. ಪ್ಲಸ್ ಇದೆ, ಪ್ಲಸ್ ಇಲ್ಲಿ 5/6 ಇದೆ. ಆಲ್ರೆಡಿ ಇಲ್ಲಿ ಛೇದದಲ್ಲಿ 6 ಇರೋದ್ರಿಂದ ನಾವು ಇದನ್ನು ಮತ್ತೆ ಗುಣಿಸೋವಂಥ ಅಗತ್ಯ ಇಲ್ಲ. ಇದನ್ನು ನೀವು 5/6 ಹಾಗೆ ಇಡ್ಬೋದು. ನೆಕ್ಸ್ಟ್ ಒನ್ ಅಂತಂದರೆ, ಇಲ್ಲ ಅಂದರೆ ನೀವು 1ರಿಂದ, ಅಂದರೆ 6 1 6, ಇದನ್ನು ಮಾಡುವಂಥ ಅಗತ್ಯ ಏನೂ ಇಲ್ಲ, ನಿಮಗೆ ತೋರಿಸೋಕ್ಕೋಸ್ಕರ ಮಾಡಿದ್ದೀನಿ. ಸೊ ಈಗ 2 2 4, 3 2 6. ನೆಕ್ಸ್ಟ್ ಒನ್ 5 1 5, 6 1 6. ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಪ್ಲಸ್ಸನ್ನು ಹಾಕಿ. ಈಗ ಛೇದ ಸಮ ಆಗಿದೆ. ಸೊ 6. ಸೊ ಈಗ 4 + 5, 4 + 5 ಈಗ ಎಷ್ಟಾಗುತ್ತೆ? 9 ಆಗುತ್ತೆ. 9/6 ಆಗುತ್ತೆ. ಈ 9 ಮತ್ತು 6 ಒಂದೇ ಮಗ್ಗಿಯಲ್ಲಿ ಬರೋದ್ರಿಂದ ನಾವಿದನ್ನು ಕನಿಷ್ಠ ರೂಪಕ್ಕೆ ಅಥವಾ ಸಂಕ್ಷಿಪ್ತ ರೂಪಕ್ಕೆ ತರ್ಬೋದು. ಬ್ರಹ್ಮಗುಪ್ತನ 3ನೇ ರೂಲ್ಸ್ ಏನಿದೆ, ಅಗತ್ಯ ಇದ್ದರೆ ಅಲ್ಲಿ ನಾವು ಕನಿಷ್ಠ ರೂಪಕ್ಕೆ ಇಡಬಹುದು. ಈ 9 ಮತ್ತು 6 ಒಂದೇ ಮಗ್ಗಿಯಲ್ಲಿ ಬರೋದ್ರಿಂದ ನಾವೇನು ಮಾಡ್ಬೋದು ಈಗ? ಸೊ 3 3 9, 3 2 6. ಸೊ 3/2 ಆಗುತ್ತೆ. ಡಿ ನೋಡಿ, 2/3 + 2/7 ಇದೆ. ಇಲ್ಲಿ ಛೇದಗಳು ಬೇರೆ ಬೇರೆ ಇರೋದ್ರಿಂದ ನಾವು ಲಸ ತೆಗಿಬೇಕು. 3 1 3, 3 7, 7 ಹಾಗೆ ಇದೆ. ಸೊ 7 1 7, 3 × 7 21. ಸೊ ಇಲ್ಲಿ ನಮಗೆ ಲಸ ಎಷ್ಟು ಬಂತು? 21 ಬಂತು. ಹಾಗಾಗಿ ನಾವೀಗ ನಮಗೆ ಛೇದದಲ್ಲಿ 21 ಬರೋ ಹಾಗೆ ನಾವಿಲ್ಲಿ ಗುಣಿಸ್ಕೊಳ್ಬೇಕು. ಸೊ 2/3 ಗುಣಿಸು, ಇಲ್ಲಿ 3 ಇರೋದ್ರಿಂದ ನಾವು ಎಷ್ಟರಿಂದ ಗುಣಿಸ್ಬೇಕು? 7. ಸೊ ಅಂಶಕ್ಕೂ ಛೇದಕ್ಕೂ 7ರಿಂದ ಗುಣಿಸಿ. ಪ್ಲಸ್ ಇದೆ, ಪ್ಲಸ್ 2/7. ಇಲ್ಲಿ 7 ಇದೆ, ನಾವು 3ರಿಂದ ಅಂಶಕ್ಕೂ ಛೇದಕ್ಕೂ ಗುಣಿಸೋಣ. ಈಗ 2 7 14, 3 7 21, ಪ್ಲಸ್ 2 3 6, 7 3 21. ಈಗ ಛೇದ ಸಮ ಆಗಿದೆ. ಛೇದ 21 ಹಾಗೆ ಬರೀರಿ. 6 + 14, 14 + 6 20, ಛೇದ 21. ಸೊ 20/21 ಆಗುತ್ತೆ. ಅಂದರೆ 2/3 + 2/7ನ ಮೊತ್ತ, ಅಥವಾ ನಾವು ಅದನ್ನು ಕೂಡಿಸಿದಾಗ ಎಷ್ಟು ಬಂತದು? 20/21. ಈ ನೋಡಿ, 3/4 + 1/3 + 1/5. ಈಗ ಇಲ್ಲಿ
3 4 5 ಅಂದರೆ ಮೂರೂ ಸಂಖ್ಯೆಗಳು ಬೇರೆ ಬೇರೆ, ಅಂದರೆ ಛೇದ ಬೇರೆ ಬೇರೆ ಇರೋದ್ರಿಂದ ಇವುಗಳ ಲಸವನ್ನು ಕಂಡುಹಿಡಿಯೋಣ. ಸೊ 2 ತಗೊಳ್ಳೋಣ. 2ರ ಮಗ್ಗೇಲಿ 3 ಇಲ್ಲ, ಹಾಗೆ ಬರೀರಿ. 2 2ಲೆ 4, 5 ಹಾಗೆ ಬರೀರಿ. 2 ಇದು 3 ಹಾಗೆ ಬರೀರಿ. ಸೊ 2 1ಲೆ 2, 5 ಹಾಗೆ. 3 1ಲೆ 3, 5 ಹಾಗೆ ಇರುತ್ತೆ. ಸೊ 5 1ಲೆ 5. 2 2ಲೆ 4, 4 3ಲೆ 12, 12 5ಲೆ 60. ಎಷ್ಟು ಇಲ್ಲಿ ಲಸ ಎಷ್ಟು ಬಂತು? 60 ಬಂತು. ಹಾಗಾದರೆ ನಾವು ಛೇದದಲ್ಲಿ 60 ಬರೋ ಹಾಗೆ ನಾವು ಈ ಸಂಖ್ಯೆಗಳನ್ನು ಗುಣಿಸ್ಕೊಳ್ಬೇಕು. ಈಗ ಇಲ್ಲಿ ಮೊದಲನೇ ಭಿನ್ನರಾಶಿ 3/4 ಇದೆ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆದರೆ ನೀವೇನು ಮಾಡಬೇಕು ಅಂದರೆ, ಈಗ ನಾನು 4 ಇದೆ, ಎಷ್ಟರಿಂದ ಗುಣಿಸಿದರೆ ಕೆಲವೊಂದು ಸಾರಿ ನನಗೆ 60 ಬರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಅಂದಾಗ ನೀವೇನು ಮಾಡಿ, ಇಲ್ಲಿ ಸಿಂಪಲ್ಲು, ಇಲ್ಲಿ 4 ಇದೆ ಅಲ್ವಾ, ಇಲ್ಲಿ 4 ಇದೆ. ಸೊ ಇಲ್ಲಿ 2 2ಲೆ 4, ಇದನ್ನು ಬಿಟ್ಟುಬಿಡಿ. ಈ ಕಡೆ ಸಂಖ್ಯೆ ಎಷ್ಟು ಕಾಣಿಸ್ತಿದೆ? 3 × 5. ಈ 4ನ್ನು ಹೀಗೆ ನಿಮ್ಮ ಬೆರಳಿಟ್ಟು ಮುಚ್ಕೊಂಬಿಡಿ. ಆ ಕಡೆ ಎಷ್ಟು ಕಾಣಿಸ್ತಿದೆ ನಿಮಗೆ? ಇದು 3 × 5 ಅಂದರೆ 3 5ಲೆ 15. ಅಂದರೆ ಇಲ್ಲಿ ಆಲ್ರೆಡಿ ಇಲ್ಲಿ 4 ಇದೆ, ಇಲ್ಲೂ 4 ಇದೆ. ಅಂದರೆ ನಾನು ಎಷ್ಟರಿಂದ ಗುಣಿಸ್ಬೇಕು ಅಂತ ಗೊತ್ತಾಗತ್ತೆ ನಿಮಗೆ? 3 5ಲೆ 15. ಆ 15ರಿಂದ ಗುಣಿಸಿದರೆ ನನಗೆ ಛೇದ 60 ಬರುತ್ತೆ ಅಂತ ಗೊತ್ತಾಗತ್ತೆ. ಅಂದರೆ ನಿಮ್ಗೆ ಇನ್ನೊಂದು ಸಾರಿ ಹೇಳ್ತೀನಿ, ಇಲ್ಲಿ ಛೇದ ಎಷ್ಟಿದೆ? 4 ಇದೆ ಅಲ್ವಾ. ಸೊ ಇಲ್ಲಿ ಕೂಡ 2 2ಲೆ 4, 4 ಬಿಟ್ಬಿಡಿ. ಈ 4 ಬಿಟ್ಟ ಮೇಲೆ ಇಲ್ಲಿ ಎಷ್ಟಿದೆ? 3 5ಲೆ 15. ಅಂದರೆ ಇಲ್ಲಿ 4 ಇದೆ, ನಾನು ಇಲ್ಲಿ 15ರಿಂದ ಗುಣಿಸಿದರೆ ನನಗೆ ಛೇದ 60 ಬರುತ್ತೆ. ನೀವು ಮತ್ತೆ ಅಯ್ಯೋ ಇಲ್ಲಿ 4 ಇದೆ, ಎಷ್ಟರಿಂದ ಗುಣಿಸ್ಬೇಕು ಏನೋ ಅಂತ ಅಂದ್ಕೋಬೇಡಿ. ಸೊ ಈ ಟ್ರಿಕ್ ಯೂಸ್ ಮಾಡಿದರೆ ನೀವು ಬೇಗ ಲೆಕ್ಕ ಮಾಡ್ತೀರಿ. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 15ರಿಂದ ಗುಣಿಸಿ. ಪ್ಲಸ್ ಈಗ 1/3, ಇಲ್ಲಿ 3 ಇದೆ, 3 ಇದೆ, ನಾನು ಎಷ್ಟರಿಂದ ಗುಣಿಸಿದರೆ 60 ಬರಬೇಕು ಛೇದ? ಇಲ್ಲಿ ನೋಡಿ, ಈಗ ಸೇಮ್ ಈ 3ಯನ್ನು ಹೀಗೆ ನಿಮ್ಮ ಬೆರಳಿಟ್ಟು ಮುಚ್ಚಿಡಿ. ಈ ಕಡೆ 4 ಇದೆ, ಈ ಕಡೆ 5 ಇದೆ. 4 5ಲೆ ಎಷ್ಟು? 20. ಅಂದರೆ ನಾವೀಗ ಇಲ್ಲಿ 20ರಿಂದ ಗುಣಿಸಿದರೆ ನನಗೆ ಛೇದ 60 ಬರುತ್ತೆ. ಹಾಗಾಗಿ ಇಲ್ಲಿ ಅಂಶ ಮತ್ತು ಛೇದಕ್ಕೆ 20ರಿಂದ ಗುಣಿಸಿ. ಪ್ಲಸ್ ನೆಕ್ಸ್ಟ್ ಒನ್ ಪ್ಲಸ್ ಈಗ 1/3, 1/3 ಇದೆ, ಸಾರಿ 1/5. ಸೊ ಈ 1/5ಗೆ ಇಲ್ಲಿ ಛೇದ 5 ಇದೆ, ಹೌದಾ? ಛೇದ 5 ಇದೆ, ಈ 5ನ್ನು ಮುಚ್ಚಿ. ಈಗ ಈ ರೀತಿ ನಾನು ಎಷ್ಟರಿಂದ ಗುಣಿಸಿದರೆ 60 ಬರುತ್ತೆ? ಈ ಛೇದ 5 ಮುಚ್ಚಿದ ಮೇಲೆ ಈ ಕಡೆ 3 ಇದೆ, ಈ ಕಡೆ 4 ಇದೆ. ಸೊ 3 4ಲೆ ಎಷ್ಟು? 12. ಎಸ್, ನಾವೀಗ 12ರಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸಿದರೆ ನಮಗೆ ಇಲ್ಲಿ ಲಸ ಎಷ್ಟು ಬರುತ್ತೆ? 60. ಈಗ ಎಲ್ಲ ಇಲ್ಲಿ ಲಸ ಎಷ್ಟು ಬರಬೇಕು? 60. ಹೀಗೆ ಗುಣಿಸಿದ್ದೀವಿ. ಸೊ ಅಂಶಗಳನ್ನು ಈಗ ಗುಣಿಸೋಣ. 15 3ಲೆ 45. ಸೊ ಇಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ ಛೇದ ಎಷ್ಟು ಮಾಡ್ಕೊಂಡಿರ್ಬೇಕು ನಾವು? 60. ನೀವು ಇದನ್ನು ಮತ್ತೆ ಸಪ್ರೇಟ್ ಗುಣಿಸುವಂಥ ಅಗತ್ಯ ಇಲ್ಲ. ಇಲ್ಲಿ ಛೇದ ಎಷ್ಟಿದೆ ಅಂದರೆ ಲಸ 60, ಅದನ್ನು ಹಾಗೆ ಬರಿತಾ ಹೋಗಿ. 15 3ಲೆ 45 ಪ್ಲಸ್ 20 1ಲೆ 20 ಪ್ಲಸ್ 12 1ಲೆ 12. ಛೇದ 60 ಬಂದಿರುತ್ತೆ, ಯಾಕೆಂದರೆ ನಾವು ಆ ರೀತಿ ಕರೆಕ್ಟಾಗಿ ಗುಣಿಸಿದ್ದೀವಿ. ಸೊ ಈಗ ಛೇದ 60ನ್ನು ಹಾಗೆ ಬರ್ಕೊಳ್ಳಿ. ಈಗ 45 ಪ್ಲಸ್ 20 ಪ್ಲಸ್ 12 ಈ ಅಷ್ಟೂ ಅಂಶಗಳನ್ನು ಕೂಡಿಸ್ಕೊಳ್ಳಿ. ಈ ರೀತಿ ನಿಮಗೆ ಇಲ್ಲೇ ಕೂಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಈ ರೀತಿ ಸೈಡ್ ಬರೆದು ನೀವು ನೀಟಾಗಿ ಕೂಡಿಸ್ಕೊಳ್ಳಿ. ಎಷ್ಟು ಬಂತೀಗ? ಇದು 77. ಸೊ ಅಂಶಗಳನ್ನು ಕೂಡಿಸಿದಾಗ ಇಲ್ಲಿ ನಮಗೆ 77 ಬಂತು. ಛೇದ ಎಷ್ಟಿದೆ? 60. ಇದನ್ನು ಮತ್ತೆ ನಾವು ಸಂಕ್ಷಿಪ್ತ ಮಾಡಲಿಕ್ಕೆ ಆಗಲ್ಲ. ಸೊ ಇದನ್ನು ಹಾಗೆ ಇಡೋಣ. ಎಫ್ ನೋಡಿ, 2/3 ಪ್ಲಸ್ 4/5 ಇದೆ. ಹಾಗೆಯೇ ಇಲ್ಲಿ ಜಿಯನ್ನು ಗಮನಿಸಿ. ಮೊದಲು ಇಲ್ಲಿ ನೋಡಿ, ಇಲ್ಲಿ 4/5 ಮೊದಲು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 2/3 ಇದೆ, 2/3 ಇದೆ. ಆನ್ಸರ್ ಏನಾದರೂ ಚೇಂಜ್ ಆಗುತ್ತಾ ನೋಡೋಣ. ಒಂದು ಸಾರಿ ಟ್ರೈ ಮಾಡಿ.
ಅಂದರೆ ಇಲ್ಲಿ ಸಂಖ್ಯೆಗಳನ್ನು ಇಲ್ಲಿ ಅದಲ್ ಬದಲು ಈ ರೀತಿ ಮಾಡಿದಾಗ ಏನಾದರೂ ಚೇಂಜ್ ಆಗುತ್ತಾ ಅಂತ. ಸೊ ಉತ್ತರ ಒಂದೇ ಬರುತ್ತೆ. ಸೊ ನಾವು ಮೊದಲು ಎಫನ್ನು ಬಿಡಿಸೋಣ. 2/3 ಪ್ಲಸ್ 4/5. ಸೊ 2/3 ಪ್ಲಸ್ 4/5 ಇಲ್ಲಿ ಛೇದಗಳು ಬೇರೆ ಇದೆ, ನಮಗೆ ಗೊತ್ತಿದೆ. ಏನು ಮಾಡ್ತೀವಿ? ಎಸ್, ಲಸ ಮಾಡ್ತೀವಿ. ಸೊ ಈ ರೀತಿ ನಾವು ಲಸವನ್ನು ತೆಗಿತೀವಿ. ಅಂದರೆ 3 ಮತ್ತು 5ರ ಲಸ 15. ಅಂದರೆ ನಮಗಿಲ್ಲಿ ಛೇದ ಎಷ್ಟಾಗಬೇಕು? 15. ಇಲ್ಲಿ 2/3 ಇದೆ, ಇಲ್ಲಿ 3 ಇದೆ. ನಾವು ಎಷ್ಟರಿಂದ ಗುಣಿಸ್ಬೇಕು? ಇಲ್ಲೊಂದು ಆವಾಗ ಮಾಡಿದ್ದೀವಿ. ಸೊ 3ಅನ್ನು ಬಿಟ್ಟರೆ ಇಲ್ಲಿ ಎಷ್ಟರಿಂದ? 5ರಿಂದ ಗುಣಿಸ್ತೀವಿ. ಅಂಶ ಮತ್ತು ಛೇದಕ್ಕೆ 5ರಿಂದ ಗುಣಿಸಿ ಪ್ಲಸ್ 4/5. 4/5 ಇದೆ. ಈಗ ಇಲ್ಲಿ 5 ಇರೋದ್ರಿಂದ ನಾವು ಎಷ್ಟರಿಂದ ಗುಣಿಸ್ಬೇಕು? 3ಯಿಂದ ಗುಣಿಸ್ಬೇಕು. ಹಾಗಾದರೆ 2 × 5 2 5 10, 3 5 15 ಪ್ಲಸ್ 4 3 12, 5 3 15. ಈಗ ಛೇದ ಒಂದೇ ಇದೆ. ಈ ಎರಡೂ ಅಂಶಗಳನ್ನು ಕೂಡಿಸ್ಕೊಳ್ಳೋಣ. 10 + 12 22/15. ನಾವಲ್ಲಿ ನೋಡಿದ್ವಿ. ಇಲ್ಲಿ ನೋಡಿ 4/5 ಪ್ಲಸ್ 2/3 ಹೀಗಿರೋದ್ರಿಂದ ಅದೇನಾಗತ್ತೆ? ಉತ್ತರ ಒಂದೇ ಆಗುತ್ತೆ. ಇಲ್ಲೂ ಸಹ ನಾನು ಮಾಡಿದ್ದೀನಿ. ಸೊ ಉತ್ತರ ಏನೂ ಚೇಂಜ್ ಆಗಲ್ಲ. ನೋಡಿ 22/15, 22/15. ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಒನ್ ಹೆಚ್ 3/5 ಪ್ಲಸ್ 5/8. ಇಲ್ಲಿ ಛೇದ 5 ಮತ್ತು 8 ಇದೆ. ಇದರ ಲಸ ತೆಗೆಯೋಣ. 5 8 40. ಸೊ ಎಷ್ಟು ಬಂತು? 40. ಇಲ್ಲಿ ಲಸ ಅಥವಾ ಛೇದಗಳ ಗುಣಲಬ್ಧ 40 ಆಯಿತು. ಅಂದರೆ ನಮಗಿಲ್ಲಿ ನಾವು ಈ 3/5 ಇಲ್ಲಿ 5 ಇದೆ, ನಾವು 8ರಿಂದ ಗುಣಿಸಿದರೆ ನಮಗೆ ಇಲ್ಲಿ ಛೇದ 40 ಆಗುತ್ತೆ. ಹಾಗಾಗಿ ಅಂಶ ಮತ್ತು ಛೇದಕ್ಕೆ 8ರಿಂದ ಗುಣಿಸೋಣ ಪ್ಲಸ್ 5/8. ಇಲ್ಲಿ 8 ಇರೋದ್ರಿಂದ ಎಷ್ಟರಿಂದ ಗುಣಿಸಬೇಕು? ಎಸ್, ಯು ಆರ್ ರೈಟ್, 5ರಿಂದ ಗುಣಿಸ್ಬೇಕು. ಅಂಶ ಮತ್ತು ಛೇದಕ್ಕೆ 5ರಿಂದ ಗುಣಿಸೋಣ. ಈಗ 3 8 24, 5 8 40 ಪ್ಲಸ್ 5 5 25, 8 5 40. ಸೊ 24 + 25 ಇದೆ. ಛೇದ ಒಂದೇ ಇರೋದ್ರಿಂದ ಛೇದ 40 ಬರ್ಕೊಳ್ಳೋಣ. ಸೊ 24 + 25 49 ಆಗುತ್ತೆ. ಸೊ 49/40 ಅಥವಾ 40ನೇಯ 49. ಸೊ ನಿಮ್ಮ ನೋಟ್ಬುಕ್ಕಲ್ಲೂ ಸಹ ಈ ರೀತಿ ನೀಟಾಗಿ ಸೈಡಿಗೆ ಈ ರೀತಿ ಮತ್ತು ಈ ರೀತಿ ಒಂದೊಂದು ಲೈನ್ ಬಿಟ್ಟು ನೀಟಾಗಿ ಬರ್ಕೊಂಡ್ರೆ ನಿಮಗೆ ಲೆಕ್ಕ ನೀವು ಮಾಡಿದಾಗ ನಿಮಗೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ನೀವು ಮತ್ತೊಮ್ಮೆ ಅದನ್ನು ಬಿಡಿಸಿದಾಗ ಆ ಲೆಕ್ಕ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಈ ಲೆಕ್ಕಗಳು ಸ್ವಲ್ಪ ಅಂದರೆ ನಾವು ಸಮಾನ ಭಿನ್ನ ರಾಶಿ ಮಾಡಿದ್ದೀವಿ, ಲಸ ತೆಗೆದು ಅದೆಲ್ಲ ನಿಮ್ಗೆ ಈಸಿ ಆಗುತ್ತೆ. ನೀವು ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ವಿಡಿಯೋನ ಪಾಸ್ ಮಾಡಿ ನೀವು ಒಂದು ಸಾರಿ ಟ್ರೈ ಮಾಡಿ. ಮತ್ತೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ವಿಡಿಯೋನ ರಿಪೀಟ್ ಒಂದು 2-3 ಸಾರಿ ಕೇಳಿ. ಖಂಡಿತ ನಿಮಗೆ ಈ ಲೆಕ್ಕ ಬರುತ್ತೆ. ಸೊ ನಿಮಗೆ ಆ ಎಬಿಲಿಟಿ ಇದೆ, ನೀವು ಮಾಡೇ ಮಾಡ್ತೀರಾ. ಸೊ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸೊ ನೋಡಿ 9/2 ಪ್ಲಸ್ 5/4. ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ 2 1 2, 2 2 4, 2 1 2 1 2. ಸೊ 2 2 4. ಇಲ್ಲಿ ಲಸ ಯಾಕೆ 4 ಬಂತು? ನೀವು ಅಲ್ಲಿ ಛೇದಗಳ ಗುಣಲಬ್ಧ ಮಾಡಿದಾಗ 2 4 8 ಬರಬೇಕಿತ್ತು. ಯಾಕೆ ಬರಲ್ಲ ಅಂತಂದರೆ ಈ 4 2ರ ಮಗ್ಗಿಯಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಲಸ 4. ಸೊ ಇಲ್ಲಿ 9/2 ತಗೊಳ್ಳೋಣ. 9/2 ಗುಣಿಸು ಎಷ್ಟರಿಂದ ಗುಣಿಸ್ಬೇಕು? ಇಲ್ಲಿ 2ರಿಂದ, ಅಂದರೆ ಛೇದ 4 ಇದೆ. ಸೊ ನಾವು 2ರಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸೋಣ ಪ್ಲಸ್ 5/4. ಆಲ್ರೆಡಿ ಇಲ್ಲಿ ಛೇದ 4 ಇದೆ. ನಾನು ಹಿಂದಿನ ಲೆಕ್ಕದಲ್ಲಿ ಹೇಳಿದ ಹಾಗೆ ಇಲ್ಲಿ ಮತ್ತೆ ಗುಣಿಸೋಂಥ ಅಗತ್ಯ ಇಲ್ಲ. ಸೊ ಈಗ ಈ ಅಂಶಗಳನ್ನು ಗುಣಿಸೋಣ. 9 2 18, 2 2 4 ಪ್ಲಸ್ 5/4 ಅಥವಾ 5 1 5, 4 1 4.
ಈಗ ಛೇದಗಳು ಸಮ ಆಗಿದ್ದಾವೆ. ಸೊ 18 + 5 ಈ ಅಂಶಗಳನ್ನು ಕೂಡಿಸೋಣ. 18 + 5 23/4 ಅಂದರೆ 23/4. ನೆಕ್ಸ್ಟ್ ಒನ್ ಜೆ 8/3 + 2/7. ಇಲ್ಲಿ 3 ಮತ್ತು 7ರ ಗುಣಲಬ್ಧ ಎಷ್ಟಾಗುತ್ತೆ? 3 7 21. ಛೇದ ಎಷ್ಟು ಬರಬೇಕು? ಹಾಗಾದರೆ ನಮಗೆ 21 ಬರಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಈ 8/3ನ ಬರ್ಕೊಂಡು ಇಲ್ಲಿ ಗುಣಿಸು. ಇಲ್ಲಿ ಛೇದ 3 ಇರೋದ್ರಿಂದ 7ರಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸ್ತೀವಿ. ಪ್ಲಸ್ 2/7. ಇಲ್ಲಿ ಆಲ್ರೆಡಿ 7 ಇದೆ. ಎಷ್ಟರಿಂದ ಗುಣಿಸ್ಬೇಕು? ಎಸ್, 3ಯಿಂದ ಗುಣಿಸ್ಬೇಕು. ಸೊ 8 7 56, 3 7 21 ಪ್ಲಸ್ 2 3 6, 7 3 21. ಈಗ ಛೇದ ಸಮ ಆಯಿತು ಎಷ್ಟು? 21. ಸೊ ಈ 56 ಮತ್ತು 6ಅನ್ನು ಕೂಡಿಸಿದರೆ ಎಷ್ಟಾಗತ್ತೆ? 62. ಸೊ 62/21. ಈಗ ಜೆ ಆಯಿತು. ನೆಕ್ಸ್ಟ್ ಒನ್ ಕೆ ನೋಡಿ. ಇಲ್ಲಿ ಕೆ ಮತ್ತು ಈ ಎರಡು ಸೇಮ್ ಲೆಕ್ಕಗಳು. ಇಲ್ಲಿ ನೋಡಿ 3/4 3/4 ಪ್ಲಸ್ 1/3 1/3 1/5 1/5 ಇದೆ. ಹಾಗಾಗಿ ಈ ಲೆಕ್ಕ ನಾವು ಮತ್ತೆ ರಿಪೀಟ್ ಮಾಡೋದು ಬೇಡ. ಆಲ್ರೆಡಿ ನಿಮಗೆ ಲೆಕ್ಕ ಗೊತ್ತಾಗಿದೆ. ಹಾಗೆ ನೀವು ಇದನ್ನು ಈ ಸಾರಿ ನೀವೇ ಟ್ರೈ ಮಾಡಿ ಇದನ್ನು. ಓಕೆನಾ? ನಾವು ಈಗ ಎಲ್ 2/3 ಪ್ಲಸ್ 4/5 ಪ್ಲಸ್ 3/7. ಹಾಂ, ಈಗ ನೋಡೋಣ. ಈ ಲೆಕ್ಕವನ್ನು ಚೂರು ನೀವು ತುಂಬ ಕಾನ್ಸಂಟ್ರೇಟ್ ಕೊಟ್ಟು ನೋಡಿ. ಅಂದರೆ ಇಲ್ಲಿ ನಿಮಗಿದು ನೋಡಲಿಕ್ಕೆ ದೊಡ್ಡದು ಕಾಣುತ್ತೆ. ಸೊ ನೀವು ಇದನ್ನು ನೋಡಿದ ತಕ್ಷಣ ಅಯ್ಯೋ ದೊಡ್ಡದಿದೆ ಅಂತ ಬಿಡಬೇಡಿ, ತುಂಬ ಈಸಿ ಇದೆ. ಸೊ 3 5 7, 3 1 3, 5 ಹಾಗೆ ಬರೀತೀರಿ, 7 ಹಾಗೆ ಇದೆ, 5 1 5, 7 ಹಾಗೆ ಇದೆ. ಸೊ 7 1 7, 3 5 15, 15 7 105. ಸೊ ಲಸ ಎಷ್ಟು ಬಂತು? 105. ಹಾಗಾದರೆ ನಾವು ಛೇದ ಎಷ್ಟು ಮಾಡಬೇಕು? ಎಸ್, ಎಷ್ಟು? 105. ಈಗ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಮೊದಲೇನು ಮಾಡ್ತೀವಿ ನಾವು? ಈ 2/3ಯನ್ನು ಬರಿತೀವಿ. ಇಲ್ಲಿ 3 ಇರೋದ್ರಿಂದ ನಾವು ಎಷ್ಟರಿಂದ ಗುಣಿಸ್ಬೇಕು? ಈಗ ಸಡನ್ನಾಗಿ ಗೊತ್ತಾಗಲ್ಲ ನಮಗೆ. ಅಯ್ಯೋ ಇಲ್ಲಿ 105 ಇದೆ, ಇಷ್ಟು ದೊಡ್ಡ ಸಂಖ್ಯೆ ಇದೆ, ಇಲ್ಲಿ 3 ಇದೆ, ನಾನು ಎಷ್ಟರಿಂದ ಗುಣಿಸ್ಬೇಕು ಅಂತ. ಸೊ ಸಿಂಪಲ್, ಈ 3ಯನ್ನು ಹೀಗೆ ನಿಮ್ಮ ಪೆನ್ ಅಥವಾ ಬೆರಳಿಟ್ಟು ಮುಚ್ಚಿಡಿ. ಈ ಕಡೆ ಯಾವ ಸಂಖ್ಯೆ ಇದೆ ನೋಡಿ, ಕಾಣಿಸ್ತಿದೆಯಾ? ಇದು ಎಸ್, ಇದನ್ನು ಹೀಗೆ ಮುಚ್ಚಿಡಿ. ಎಷ್ಟಿದೆ? 5 × 7. ಸೊ 5 7 ಎಷ್ಟು? ಎಸ್, 35. ಹಾಗಾದರೆ ನಾನು ಈ 3ಕ್ಕೆ ಎಷ್ಟರಿಂದ ಗುಣಿಸ್ಬೇಕು? 35. ಹಾಗಾದರೆ ಅಂಶಕ್ಕೂ ಛೇದಕ್ಕೂ 35ರಿಂದ ಗುಣಿಸೋಣ. ಪ್ಲಸ್ 4/5 ಇದೆ. ಈಗ ಸಿಂಪಲ್, ಮತ್ತೆ ಈ 5ನ್ನು ಮುಚ್ಚಿಡ್ತೀವಿ. ಆ ಕಡೆ ಈ ಕಡೆ ಸಂಖ್ಯೆ ಎಷ್ಟಿದೆ? 3 ಮತ್ತು 7. ಸೊ 3 7 21. ಹಾಗಾದರೆ ನಾವಿಲ್ಲಿ ಈ 21ರಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸ್ತೀವಿ. ಪ್ಲಸ್ 3/7, 3/7 ಗುಣಿಸು. ಈಗ ಇಲ್ಲಿ 7 ಇದೆ. ಹಾಗಾದರೆ ನಾವು 7ಅನ್ನು ಹೀಗೆ ಬಿಟ್ಟು ಈ ಕಡೆ ಯಾವೆರಡು ಸಂಖ್ಯೆಗಳಿದ್ದಾವೆ? 3 and 5. ಸೊ 3 5 15. ಹಾಗಾದರೆ ನಾವು ಈ 7ಕ್ಕೆ 15ರಿಂದ ಗುಣಿಸಿದರೆ ನಮಗೆ ಇಲ್ಲಿ ಛೇದ 105 ಆಗುತ್ತೆ. ಸೊ ಗುಣಿಸಾಯಿತು. ಮುಂದಿನ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ? ನಮಗೆ ಗೊತ್ತಿದೆ ಇಲ್ಲಿ ಅಷ್ಟು ಛೇದ ಎಷ್ಟು ಬರಬೇಕು? 105. ಸೊ 105 105 105 ಅದನ್ನು ಬರ್ಕೊಂಬಿಡೋಣ. ಸೊ 30 ಈ ಅಂಶಗಳನ್ನು ನಾವೀಗ ಗುಣಿಸ್ಬೇಕು. ಸೊ 35 2 70, 21 4. ನಿಮಗೇನಾದರೂ ಈ ರೀತಿ ಕನ್ಫ್ಯೂಷನ್ ಇದ್ದಾಗ ನೀವು ಸಪ್ರೇಟಾಗಿ ಗುಣಿಸ್ಕೊಳ್ಳೋದು ಕೂಡಿಸ್ಕೊಳ್ಳೋದು ಮಾಡ್ಕೊಳ್ಳಿ. ಇಲ್ಲಿ ನಾನು ಗುಣಿಸಿ ತೋರಿಸ್ತೀನಿ ನೋಡಿ. 1 4 4, 2 4 8. ಸೊ 21 4 84, 15 3 45. ನೀವು ಈ 70, 84 ಮತ್ತು 45 ಇವುಗಳನ್ನು ಸಪ್ರೇಟಾಗಿ ಕೂಡಿಸ್ಕೊಳ್ಳಿ. ಹಾಂ, ಈಗ ಛೇದ ಕೂಡ ಸಮ ಆಗಿದೆ 105. ಈ 70, 84, 45 ಇವುಗಳನ್ನು ನೀವು ಸಪ್ರೇಟಾಗಿ ಈ ರೀತಿ ಇದನ್ನು
ಕೂಡಿಸ್ಕೊಳ್ಳಿ. ಎಷ್ಟಾಯಿತು? 199. ಸೊ ಅಂಶ ಎಷ್ಟಾಯಿತು? 199/105, 199/105. ಸೊ ಈಗ ನೆಕ್ಸ್ಟ್ ಎಮ್ 9/2 ಪ್ಲಸ್ 5/4 ಪ್ಲಸ್ 7/6. ಸೊ ಇಲ್ಲಿ 2 + 4 2 4 6 ಇವುಗಳೆಲ್ಲ ಸಹ ತೆಗೆಯೋಣ. 2 1 2, 2 2 4, 2 3 6, 2 1 2, 2 3 ಅಂದರೆ 3 ಆ ಮಗ್ಗಿಯಲ್ಲಿಲ್ಲ, ಇದನ್ನು ಹಾಗೆ ಇಡಿ. ಸೊ 3 1 3, 2 2 4, 4 3 12. ಹಾಗಾದರೆ ಲಸ ಎಷ್ಟಾಯಿತು? 12. ಈಗೇನು ಮಾಡ್ತೀರಿ? ಈ 9/2ನ ಬರ್ಕೊಂಡು ಈಗ ಆವಾಗ ಮಾಡಿದ್ವಲ್ಲ ಹಾಗೆ ಇಲ್ಲಿ ಆಲ್ರೆಡಿ 2 ಇದೆ ಅಂದರೆ ನಾವು ಎಷ್ಟರಿಂದ ಗುಣಿಸ್ಬೇಕು? 2 3 6. ಸೊ 6ರಿಂದ ಅಂಶ ಛೇದಕ್ಕೆ ಗುಣಿಸಿ ಪ್ಲಸ್ 5/4. ಇಲ್ಲಿ 4 ಇದೆ, ನಾವು ಎಷ್ಟರಿಂದ ಗುಣಿಸ್ಬೇಕು? 4 3 12. ಸೇಮ್ ಇಲ್ಲಿ ಇವೆರಡನ್ನು ಮುಚ್ಚಿಟ್ರೆ ಆ ಕಡೆ ಎಷ್ಟು ಉಳಿಯುತ್ತೆ? 3. ಹಾಗಾಗಿ ಈ 3ರಿಂದ 2ಅನ್ನು ಗುಣಿಸಿ ಪ್ಲಸ್ 7/6. ಇಲ್ಲಿ 6 ಇರೋದ್ರಿಂದ ನಾವು 2ರಿಂದ ಅಂಶ ಛೇದಕ್ಕೆ ಗುಣಿಸಿದ್ದೀವಿ. ಈಗ 9 6 54, 2 6 12 ಪ್ಲಸ್ 5 3 15, 4 3 12 ಪ್ಲಸ್ 7 2 14, 6 2 12. ಈಗ ಛೇದ ಸಮ ಆಗಿದೆ 12. ಈಗ ಈ ಇಷ್ಟೂ ಅಂಶಗಳಲ್ಲಿರುವಂತಹ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳೋಣ. ಇಲ್ಲಿ ನೋಡಿ 54 ಪ್ಲಸ್ 15 ಪ್ಲಸ್ 14 ಮಾಡಿದರೆ 83 ಆಗತ್ತೆ. ಸೊ 83/12. ಸೊ ಇಲ್ಲಿ ತನಕ ನಾವು ಎಮ್ ತನಕನೂ ಬಿಡಿಸಿದ್ದೀವಿ. ಈಗ ಈ 2 ಪದ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಈ ಪ್ರಶ್ನೆಯನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 2ನೇ ಪ್ರಶ್ನೆ, ರಹೀಮ್ ಹಸಿರು ಬಣ್ಣವನ್ನು ತಯಾರಿಸಲು 2/3 ಲೀಟರ್ ಹಳದಿ ಬಣ್ಣವನ್ನು 3/4 ಲೀಟರ್ ನೀಲಿ ಬಣ್ಣದೊಂದಿಗೆ ಬೆರೆಸುತ್ತಾನೆ. ಅವನು ತಯಾರಿಸಿದ ಹಸಿರು ಬಣ್ಣದ ಪ್ರಮಾಣ ಎಷ್ಟು? ಈಗ ಅವನು ಈ ಹಸಿರು ಬಣ್ಣ ತಯಾರಿಸಲಿಕ್ಕೆ ಈ 2 ಬಣ್ಣಗಳನ್ನು ಮಿಕ್ಸ್ ಮಾಡ್ತಾನೆ. ಮಿಕ್ಸ್ ಅಂದರೆ ನಾವೇನು ಮಾಡ್ತೀವಿ? ಅಲ್ಲಿ ಕೂಡಿಸ್ತೀವಿ. ಸೊ ಹಾಗಾಗಿ ಈ 2/3 ಪ್ಲಸ್ 3/4 ಕೂಡಿಸೋಣ. ಸೊ ಇಲ್ಲಿ ನೋಡಿ 2/3 ಲೀಟರ್ ಹಳದಿ ಬಣ್ಣ ಮತ್ತು 3/4 ಎಲ್ ಅಂದರೆ ಇದು ಲೀಟರ್, ಸೊ ನೀಲಿ ಬಣ್ಣ. ಈಗ 2/3 ಪ್ಲಸ್ 3/4 ಇದೆ. ಇಲ್ಲೂ ಸಹ ಛೇದಗಳು ಬೇರೆ ಬೇರೆ ಇದೆ. ಸೊ 3 4 12. ಇಲ್ಲೂ ಸಹ ಛೇದ ಎಷ್ಟು ಬರಬೇಕು? 12. ಸೊ 2/3 ಪ್ಲಸ್ ಇಲ್ಲಿ 3 ಇರೋದ್ರಿಂದ 4ರಿಂದ ಗುಣಿಸ್ತೀವಿ ಪ್ಲಸ್ 3/4 ಇಲ್ಲಿ 4 ಇರೋದ್ರಿಂದ 3ರಿಂದ ಅಂಶ ಛೇದಕ್ಕೆ ಗುಣಿಸ್ತೀವಿ. 2 4 8, 3 4 12 ಪ್ಲಸ್ 3 3 9, 4 3 12. ಈಗ ಛೇದ ಸಮ ಆಗಿದೆ 12. 8 ಪ್ಲಸ್ 9 17. ಸೊ 17/12 ಲೀಟರ್ ಆಗುತ್ತೆ. ಆದ್ದರಿಂದ ರಹೀಮ್ ತಯಾರಿಸಿದ ಹಸಿರು ಬಣ್ಣದ ಪ್ರಮಾಣ 17/12 ಲೀಟರ್. ಗೀತಾ 2/5 ಮೀಟರ್ ಕಸೂತಿ ಪಟ್ಟಿಯನ್ನು ಖರೀದಿಸಿದಳು ಮತ್ತು ಶಮೀಮ್ 3/4 ಮೀಟರ್ ಅದೇ ಕಸೂತಿ ಬಟ್ಟೆಯನ್ನು. ಗೀತಾ 2/5 ಮೀಟರ್ ಬಟ್ಟೆ ಮತ್ತು ಈ ಶಮೀಮ್ 3/4 ಮೀಟರ್ ಕಸೂತಿ ಪಟ್ಟಿಯನ್ನು ತಗೊಳ್ತಾರೆ. ಈಗ 1 ಮೀಟರ್ ಸುತ್ತಳತೆ ಇರುವ ಟೇಬಲ್ ಕ್ಲಾತ್ಗೆ ಸಂಪೂರ್ಣ ಬಾರ್ಡರ್ ಹಾಕಲು ಖರೀದಿಸಿದಳು. ಇಬ್ಬರೂ ಖರೀದಿಸಿದ ಕಸೂತಿ ಪಟ್ಟಿಯ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ. ಇಡೀ ಬಾರ್ಡರ್ಗೆ ಈ ಕಸೂತಿ ಪಟ್ಟಿಯು ಸಾಕಾಗುತ್ತದೆಯೇ? ಈಗ ಇದು ಒಂದು ಟೇಬಲ್ ಅಂತ ಅಂದ್ಕೊಳ್ಳಿ. ಇದರ ಸುತ್ತಳತೆ ಎಷ್ಟಿದೆ? 1 ಮೀಟರ್. ಹಾಗಾದರೆ ಅವರಿಬ್ಬರು ತಗೊಂಡಂತಹ ಈ ಕಸೂತಿ ಪಟ್ಟಿ ಅದೆಷ್ಟು ಅಂದರೆ ಇದಕ್ಕೆ
ಇದಕ್ಕೆ ಬಾರ್ಡರ್ ಹಾಕಲಿಕ್ಕೆ ಅವರಿಬ್ಬರೂ ತಗೊಂಡಂತಹ ಆ ಕಸೂತಿ ಪಟ್ಟಿ ಸಾಕಾಗತ್ತಾ ಅಂತ ಕೇಳಿದ್ದಾರೆ. ಸೊ ಗೀತಾ ಖರೀದಿ ಮಾಡಿದ್ದು 2x5 ಮೀಟರ್, ಶಮೀಮ್ 3x4 ಮೀಟರ್. ಈಗ ಎರಡನ್ನೂ ಕೂಡಿಸೋಣ. 2x5 + 3x4. ಇಲ್ಲೂ ಸಹ ಛೇದಗಳು ಬೇರೆ ಬೇರೆ ಇದೆ. ಹಾಗಾದರೆ ಅದರ ಲಸ 5×4 20. ಸೊ ಲಸ 20 ಬಂದಿದೆ. ನಾವು ಛೇದಗಳನ್ನು 20 ಬರೋ ಹಾಗೆ ಗುಣಿಸ್ಕೊಳ್ಳೋಣ. ಸೊ 2x5 ಗುಣಿಸು, ಇಲ್ಲಿ 5 ಇರೋದ್ರಿಂದ ಅಂಶ ಛೇದಕ್ಕೆ 4ರಿಂದ ಗುಣಿಸಿದರೆ ನಮಗೆ ಛೇದ 20 ಬರುತ್ತೆ. ಪ್ಲಸ್ 3x4, ಇಲ್ಲಿ 4 ಇದೆ. ಹಾಗಾದರೆ ನಾವು 5ರಿಂದ ಗುಣಿಸ್ಬೇಕು. ಅಂಶ ಮತ್ತು ಛೇದಕ್ಕೆ 5ರಿಂದ ಗುಣಿಸೋಣ. ಈಗ 2×4 8, 5×4 20, ಪ್ಲಸ್ 3×5 15, 4×5 20. ಛೇದ ಸಮ ಆಗಿದೆ, 20 ಹಾಗೆ ಬರೀರಿ. ಸೊ ಈ 15 ಮತ್ತು 8 ಕೂಡಿಸಿ 23 ಆಗುತ್ತೆ. 23/20. ಈಗ ಅವರು ತಂದಂತಹ ಆ ಕಸೂತಿ ಬಟ್ಟೆ ಅಂದರೆ ಆ ಟೇಬಲ್ ಕ್ಲಾತ್, ಆ ಟೇಬಲ್ಗೆ ಇಲ್ಲಿದೆಯಲ್ಲ ಈ ಟೇಬಲ್ಗೆ ಅಂದರೆ ಅದಕ್ಕೆ ಬಾರ್ಡರ್ ಹಾಕಲಿಕ್ಕೆ ಸಮ ಆಗತ್ತಾ ಅಥವಾ ಕಡಿಮೆ ಆಯಿತಾ ಹೆಚ್ಚಾಯಿತಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 23/20 ಇದು ವಿಷಮ ಭಿನ್ನ ರಾಶಿ ಇದೆ. ನಾವು ಈ ರೀತಿ ಮಿಶ್ರ ಭಿನ್ನ ರಾಶಿಗೆ ಮಾಡಿಕೊಂಡ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಂದರೆ ಈ 20ರಿಂದ 23 ಭಾಗಿಸಬೇಕು. 20/23. ಸೊ 21 20, 3ರಲ್ಲಿ 0 ಹೋದರೆ 3, 2ರಲ್ಲಿ 2 ಹೋದರೆ 0. ಈ ಮಾರ್ಕ್ ಯಾಕೆ ಹಾಕಿದ್ದೀನಿ ಅಂದರೆ ನೀವು ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಈ ರೀತಿ ಮಿಶ್ರ ಭಿನ್ನ ರಾಶಿ ಬರೀಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಮರೆಯೋದಿಲ್ಲ. ನೋಡಿ, ನಾನು ಈ ರೀತಿ ಹಾಕ್ಕೊಂಡ್ಬಿಟ್ಟಾಗ ಮೊದಲು ಯಾವುದು ಬರಿಬೇಕು? 1, ನೆಕ್ಸ್ಟ್ ಯಾವುದು? 3, ನೆಕ್ಸ್ಟ್ 1 20. ನಾವು ಈ ರೀತಿ ಎರೋ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನಾವು ಈ ರೀತಿ ಮಿಶ್ರ ಭಿನ್ನ ರಾಶಿಯನ್ನು ಮಾಡ್ಬೋದು. ಇಲ್ಲಿ ನೋಡಿ, ಮೊದಲನೇದು 1 ಪೂರ್ಣಾಂಕ, ಇಲ್ಲಿ 3, ನೆಕ್ಸ್ಟ್ 1 3, ನೆಕ್ಸ್ಟ್ ಬರೋದು 20. ಸೊ 1 ಪೂರ್ಣಾಂಕ 3/20 ಇದೆ. ಅಥವಾ 1 ಪೂರ್ಣಾಂಕ 20^3 ಅಂದರೆ 1 ಮೀಟರ್ ಮತ್ತು 20^3ರಷ್ಟು ಆ ಕಸೂತಿ ಬಟ್ಟೆ ಇದೆ. ಹಾಗಾಗಿ ಈ 1 ಮೀಟರ್ ಸುತ್ತಳತೆ ಇರುವಂತಹ ಈ ಟೇಬಲ್ಗೆ ಅದು ಸಾಕಾಗತ್ತೆ. ಆದ್ದರಿಂದ ಇಡೀ ಬಾರ್ಡರ್ಗೆ ಈ ಕಸೂತಿ ಪಟ್ಟಿಯು ಸಾಕಾಗುತ್ತದೆ. ಸೊ ಇಲ್ಲಿಯವರೆಗೆ ನಾವು ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಸೊ ಪೇಜ್ ನಂಬರ್ 49ನಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಈ ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿ ನಾವು ಎಲ್ಲ ಲೆಕ್ಕಗಳನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತಾ, ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಅವಶ್ಯಕತೆ ಇದ್ದವರಿಗೆ ದಯವಿಟ್ಟು ಶೇರ್ ಮಾಡಿ. ಮತ್ತು ರಿಪೀಟ್ 2-3 ಸಾರಿ ನೀವು ಕೇಳೋದ್ರಿಂದ ಎಲ್ಲ ಲೆಕ್ಕಗಳು ನಿಮಗೆ ಬಂದೇ ಬರುತ್ತೆ. ನೀವು ಇವಾಗ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ತುಂಬ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನೀಟಾಗಿ ಇವುಗಳನ್ನು ಬಿಡಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.